ಹಲವು ವರ್ಷಗಳಿಂದ ನಾನು ಏನು ನನ್ನಲ್ಲಿ ಕಂಡುಕೊಳ್ತಾ ಇದ್ರು ಅದು ಒಳಗೆ ಸರಸ್ವತಿ ಅಂತಾನೆ ನನಗೆ ಅನಿಸ್ತಾ ಇದೆ. ಅಕ್ಷರ ಅಂತ ಇದ್ರೇನೆ ಕ್ಷರ ಇಲ್ಲದೆ ಇರೋದು. ಕ್ಷರ ಇಲ್ಲದೆ ಇರೋದೇ ಪರಮಾತ್ಮ. ವಾಂಗ್ಮಯ ಅನ್ನೋದು ವಾಕದು ಎಲ್ಲಿ ಇಡೀ ಪ್ರಪಂಚದ ಎಲ್ಲ ಭಾಷೆಗಳು ಎಲ್ಲವೂ ಕೂಡ ಪರಮಾತ್ಮನಿಂದ ಬರ್ತಾ ಇರುವಂತಹ ಶಬ್ದವೇ ಅದು. ಆ ವಾಂಗ್ಮಯದಲ್ಲಿ ಭಾಷೆ ಅನ್ನೋದಕ್ಕೆ ಬಹಳ ಬಹಳ ಪ್ರಮುಖ ಸ್ಥಾನ ಇದೆ. ಭಾಷೆಯ ಮೂಲಕ ಸಂವಹನ. ಇವಾಗ ನಾವು ಯಾವೇ ಭಾಷೆಗಳಲ್ಲಿ ಮೂಲಕ ಏನೇ ತಿಳ್ಕೊಳ್ತಾ ಇದ್ರು ಅದನ್ನ ನಾವು ಈ ಮಟ್ಟಕ್ಕೆ ಬರೋದಕ್ಕೆ, ಈ ಹಂತಕ್ಕೆ ಬರೋದಕ್ಕೆ ಬಹಳ ಮುಖ್ಯವಾದಂತಹ ಒಂದು ಚೇತನ ಯಾವುದು ಅಂತಂದ್ರೆ ಅದು ಪುರಾತನ ಲಿಪಿಗಳು. ಆ ಜ್ಞಾನವನ್ನು ನಾವು ಇತ್ತೀಚೆಗೆ ಅದನ್ನು ಪಡ್ಕೊಳ್ಳೋಕ್ಕೆ ತುಂಬಾ ನಮಗೆ ಇಟುಕದೇ ಇರುವಂತಹ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ನಾವು ನಮ್ಮ ಭಾಷೆಗಳನ್ನೇ ನಾವು ಸರಿಯಾಗಿ ಪ್ರೀತಿಸ್ತಾ ಇಲ್ಲ. ಮೊಬೈಲು ಲ್ಯಾಪ್ಟಾಪ್ ಮೂಲಕ ಆಗೋದಲ್ಲ, ಪುಸ್ತಕದ ಮೂಲಕವೇ ನಾವು ಯಾವುದು ಜ್ಞಾನವನ್ನು ತಗೊಂಡ್ರೆ ಆ ಜ್ಞಾನ ನಿಲ್ಲುವಂತಹ ಶಕ್ತಿ ಬಹಳ ಜಾಸ್ತಿ. ಎಲ್ಲೋ ಒಂದು ಕಡೆ ಬೈಪಾಸ್ ಆಗ್ತಾ ಬರೀ ಯೂಟ್ಯೂಬ್ ಓರಿಯೆಂಟೆಡ್ ಆಗಿ ಕಲಿಯೋದಲ್ಲ. ಒಂದು ರೀತಿನಲ್ಲಿ ಈ ಜಾಗದಲ್ಲೇನೆ ಸರಸ್ವತಿ ವಿರಾಜಮಾನವಾಗಿದ್ದಾಳೆ. ಇಲ್ಲಿ ಸರಸ್ವತಿ ದೇವಿಯ ಉಪಸ್ಥಿತಿ ಇದೆ, ಆಶೀರ್ವಾದವಿದೆ, ಸರಸ್ವತಿ ಆರಾಧನೆ ಇದೆ. ಅದು ಬಹಳ ವಿಶೇಷ. ನಮ್ಮ ಇಡೀ ಸಂಸ್ಕೃತಿಯಲ್ಲಿ ಅನೇಕ ಮಂದಿ ದೇವರನ್ನ ನಾವು ಪೂಜೆ ಮಾಡ್ತೀವಿ. ನಿರಾಕಾರ ನಿರ್ಗುಣ ರೂಪದಿಂದ ಇರೋ ಪರಮಾತ್ಮನನ್ನ ಸಾಕಾರ ರೂಪದಲ್ಲಿ, ಸಗುಣ ರೂಪದಲ್ಲಿ ನಾವೆಲ್ಲರೂ ಆರಾಧನೆ ಮಾಡ್ತೀವಿ, ಉಪಾಸನೆ ಮಾಡ್ತೀವಿ. ಸಗುಣ ಸಾಕಾರ ರೂಪದಲ್ಲಿ ಪರಮಾತ್ಮನನ್ನ ನಾವು ಚಿಂತಿಸುವಾಗ ವಿವಿಧ ರೂಪಗಳು, 33 ಕೋಟಿ ದೇವತೆಗಳು ಅಂತ ಒಂದು ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಈ ಎಲ್ಲ ದೇವತೆಗಳಲ್ಲೂ ಬಹಳ ವಿಶೇಷವಾದ ಒಂದು ಪ್ರಬಲ ಶಕ್ತಿ ಅದು ಶಾರದೆ, ಸರಸ್ವತಿ. ಕಾರಣ ಇಷ್ಟೇ, ಪ್ರತಿ ಜೀವಿಯ ಜ್ಞಾನಕ್ಕೆ ಅದಕ್ಕೆ ಪ್ರಚೋದನೆಯನ್ನು ಕೊಡುವಂತಹ ಒಂದು ಅಂಶ ಶಾರದೆ ಮೂಲಕ, ಸರಸ್ವತಿಯ ಮೂಲಕ ಅದು ಹೊರಹೊಮ್ಮುತ್ತದೆ. ಸರಸ್ವತಿಯ ಆ ಒಂದು ಅನುಗ್ರಹ. ಹಾಗಾಗಿ ಇಡೀ ಮನುಷ್ಯನ ಚಿಂತನೆ ಅದು ಯಾವುದೇ ಆಗಿರಲಿ, ಮನುಷ್ಯ ಸಚ್ಚಿಂತನೆ ಆಗ್ತಾ ಇದೆ, ಒಳ್ಳೆಯ ವಿಚಾರಗಳನ್ನು ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಶಾರದೆಯ ಒಂದು ಆಶೀರ್ವಾದ, ಅನುಗ್ರಹ ಇರಲೇಬೇಕು. ಆ ಜ್ಞಾನ ಅಂಶವನ್ನೇ ಶಾರದೆ ಅಂತ ಕರಿತೀವಿ. ಶಾರದೆ ಬೇರೆನಾ? ಶಾರದೆ ಒಳಗೆ ಜ್ಞಾನ ಇದೆಯಾ? ಯೋಚನೆ ಮಾಡಿದರೆ ಶಾರದೆಯೇ ಜ್ಞಾನ, ಜ್ಞಾನವೇ ಶಾರದೆ. ನಮ್ಮ ಭಾರತೀಯ ಚಿಂತನೆಯಲ್ಲಿ ಬಹಳ ಮುಖ್ಯವಾದ ಅಂಶ ಇದು. ಪರಮಾತ್ಮನೇ ಜ್ಞಾನ, ಜ್ಞಾನವೇ ಪರಮಾತ್ಮ, ಎರಡು ಬೇರೆ ಬೇರೆ ಅಲ್ಲ. ಅಲ್ಲಿ ಸಚ್ಚಿತ್ ಆನಂದ, ಹಾಗೆ ಅದ್ರ ಎಲ್ಲವೂ ಒಳಗೊಂಡಿರೋಂಥ ಒಂದು ಶಕ್ತಿ ಅದು. ಹಾಗೆ ನನಗೂ ಭಾಳ ಚಿಕ್ಕ ವಯಸ್ಸಿನಿಂದ ನನಗೆ ಗೊತ್ತಿಲ್ಲದೆ ನಾನು ಸರಸ್ವತಿ ಆರಾಧನೆ ಮಾಡಿದ್ದೀನಿ. ಮಾಡೋದು ಅದು ಭಾಗ್ಯ. ದೇವಿ ನನಗೆ ಆ ರೀತಿ ಅನುಗ್ರಹ ಮಾಡಿದಾಳೆ ಅಂತ ಅನಿಸುತ್ತೆ. ಇಲ್ಲಿರೋಂಥ ವಿದ್ವಾಂಸರಷ್ಟು ನಾನೇನು ಅಷ್ಟು ಬೆಳೆದಿಲ್ಲ, ಆದರೆ ಅದ್ರ ಬಗ್ಗೆ ತೀವ್ರವಾದಂಥ ಭಕ್ತಿ ಇದೆ. ಹಲವು ವರ್ಷಗಳಿಂದ ನಾನು ಏನು ನನ್ನಲ್ಲಿ ಕಂಡುಕೊಳ್ತಾ ಇದ್ರು ಅದು ಒಳಗೆ ಸರಸ್ವತಿ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನಾನು ಶಿವ, ವಿಷ್ಣು ಅಂತ, ಕೃಷ್ಣ, ರಾಮ ಅಂತ ನಾನು ಭಾವಿಸ್ತಾ ಬರ್ತಾ ಇದ್ದೆ. ಆದರೆ ಅದೆಲ್ಲದರ ಒಳಗಡೆ ನನಗೊಂದು ವಿಶೇಷವಾದ ಹೆಸರು ಮತ್ತೆ ಮತ್ತೆ ಉಳಿತಾ ಇರೋದು ಅದು ಸರಸ್ವತಿ. ಇಲ್ಲಿ ನನ್ನ ಅಭಿಪ್ರಾಯ ನಿಮಗೆ ಅರ್ಥ ಆಗಿರುತ್ತೆ. ಯಾರು ಅಕ್ಷರವನ್ನು ಆರಾಧಿಸ್ತಾರೋ ಅವರು ಸರಸ್ವತಿಯನ್ನು ಆರಾಧಿಸ್ತಾರೆ. ಅಕ್ಷರ ಅಂತ ಇದ್ರೇ ಕ್ಷರ ಇಲ್ಲದೆ ಇರೋದು. ಕ್ಷರ ಇಲ್ಲದೆ ಇರೋದೇ ಪರಮಾತ್ಮ. ಅಕ್ಷರದಲ್ಲಿ ಅಲ್ಲಿ ಅದ್ಭುತವಾದ ಚೈತನ್ಯ ಇದೆ, ಶುದ್ಧ ಚೈತನ್ಯ ಇದೆ. ಅದರ ಒಳಗಡೆ ಹೋಗೋದು. ಅಕ್ಷರ ಅಂತಂದರೆ ಕೇವಲ ನಾವು ಬರೆಯೋ ಅಕ್ಷರ ಮಾತ್ರ ಅಲ್ಲ, ಅಕ್ಷರವಾದದ್ದ ಅಂಶ ಅಲ್ಲಿ, ಜ್ಞಾನ ಅಲ್ಲಿದೆ. ಅದು ಬರವಣಿಗೆಯ ಮೂಲಕ ಅದು ಪ್ರತಿಧ್ವನಿಸ್ತಾ ಇದೆ. ಹಾಗೆ ಅಕ್ಷರದ ಮೂಲಕ ಒಂದು ದೊಡ್ಡ ಸೇವೆಯನ್ನು, ಅಕ್ಷರಗಳು ನಮಗೆ ಬಹಳ ಒಳ್ಳೆಯ ಒಂದು ನೃತ್ಯ ಶಾಸ್ತ್ರದಲ್ಲಿ ಅಭಿನಯ ದರ್ಪಣದಲ್ಲೂ ಒಂದು ಮೊದಲನೇ ಶ್ಲೋಕ ಒಂದು ಬರುತ್ತೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರ ತಾರಾದಿ ತಂ ನುಮಃ ಸಾತ್ವಿಕಂ ಶಿವಂ ಅಂತ. ಭಾಳ ಅದ್ಭುತವಾದ ಶ್ಲೋಕ ಇದು. ಎಲ್ಲ ಮಕ್ಕಳಿಗೆ ನಾವು ಪ್ರಾರಂಭದಲ್ಲಿ ಹೇಳ್ಕೊಳ್ತೀವಿ, ಆದರೆ ಪ್ರಾರಂಭದಲ್ಲಿ ಹೇಳ್ಕೊಡೋದೆಲ್ಲವೂ ಕೇವಲ ಆರಂಭಿಕ ವಿಷಯಗಳಾಗಿರಲ್ಲ. ಅದು ಕೇವಲ ABCD ಅನ್ಸ್ಕೊಳ್ಳಲ್ಲ. ಅದು ಅಲ್ಟಿಮೇಟ್ ಪಾಯಿಂಟ್ವರೆಗೂ ಹೋಗುತ್ತದೆ. ಓಂ ಅದು ಆರಂಭ ಆಗ್ಬೋದು, ಅದು ತುದಿ ಕೂಡ ಒಮ್ಮೆ, ಓಂಕಾರವೇ ತುದಿ. ಹಾಗೆ ಈ ಶ್ಲೋಕ ಭಾಳ ಅದ್ಭುತವಾದ ಶ್ಲೋಕ ಅದು. ಅದರ ಸುಮ್ಮನೆ ಒಂದು ಅದರ ಈ ಸಂದರ್ಭದಲ್ಲಿ ಅದು ನೆನೆಸ್ಕೊಂಡು ಅದನ್ನು ಹೇಳ್ತಾ ಇದ್ದೀನಿ. ಇಡೀ ವಿಶ್ವದಲ್ಲಿ ಒಂದು ಚಲನೆ ಇದೆ. ಆ ಚಲನೆ ಎಲ್ಲಿಂದ ಆಗ್ತಾ ಇದೆ ಅಂತಂದರೆ
ಶಿವ ನರ್ತನ ಮಾಡ್ತಾ ಇದ್ದಾನೆ, ಆ ನರ್ತನದಲ್ಲಿ ಬರ್ತಾ ಇರೋಂಥ ಆಂಗಿಕಾಭಿನಯವೇ ಈ ಜಗತ್ತಿನ ಸರ್ವವ್ಯಾಪಕವಾದಂಥ ಒಂದು ಚಲನೆ. ನಮ್ಮ ಇಡೀ ವಿಶ್ವಮಂಡಲದಲ್ಲಿ ಎಲ್ಲವೂ ನೋಡ್ತಾ ಇದ್ದೀವಿ, ಗಗನದಲ್ಲಿ ಎಲ್ಲ ಚಲನೆ ನಡೀತಾ ಇದೆ, ಭೂಮಿಯಲ್ಲಿ ನಡೀತಾ ಇದೆ, ನಮ್ಮಲ್ಲಿ ನಡೀತಾ ಇದೆ, ಖಗೋಳದಲ್ಲಿ ನಡೀತಾ ಇದೆ. ಎಲ್ಲ ಚಲನೆಗೆ ಕೇಂದ್ರ ಅದು ಆ ಪರಮಾತ್ಮ ನರ್ತನ ಮಾಡ್ತಾ ಇದ್ದಾನೆ ಅಂತ. ಅವನ ವಾಚಿಕವೇ ಎಲ್ಲ ಭಾಷೆಗಳು ಅಂತ. ಅವನಿಂದ ಬಂದಿದೆ ಎಲ್ಲ ಭಾಷೆಗಳು, ಅವನ ವಾಚಿಕಾಭಿನಯ ಅದು. ಅವನ ಅಭಿನಯ ಮಾಡ್ತಾ ಇದ್ದಾನೆ, ತನ್ನ ಅಭಿನಯವನ್ನು ತೋರಿಸ್ತಾ ಇದ್ದಾನೆ. ಅದು ಹೇಗೆ ಅಂತಂದರೆ ತನ್ನ ವಾಚಿಕದ ಮೂಲಕ ಅವನಿಂದ ಬರ್ತಾ ಇರೋಂಥ ಆ ಶಬ್ದ ಅದು ಅಕ್ಷರವಾಗಿ, ಅದು ಒಂದು ವಾಂಗ್ಮಯವಾಗಿ ಅದು ಹರಿದು ಬರ್ತಾ ಇದೆ ಅಂತ. ಅಂದರೆ ವಾಂಗ್ಮಯದ ಹಿಂದೆ ಪರಮಾತ್ಮನ ವಾಚಿಕವೇ ನಡೀತಾ ಇದೆ ಅಂತ. ಇನ್ನು ಅವನ ಆಹಾರ್ಯ ಅಂತಂದರೆ ಇಡೀ ಜಗತ್ತಿನಲ್ಲಿ ಯಾವುದಾವುದು ಸೌಂದರ್ಯವಾಗಿ ಅದು ಕಾಣಿಸ್ತಾ ಇದೆಯೋ ಅದೆಲ್ಲವೂ ಕೂಡ ಆ ಪರಮಾತ್ಮನ ಆಹಾರ್ಯವೇ ಆಗಿದೆ. ಎಲ್ಲರ ಒಳಗೆ ಸುಪ್ತವಾಗಿ ಸತ್ವವಾಗಿ ಇರುವಂತಹ ಆ ಪರಮಶುದ್ಧ ಚೈತನ್ಯ ಸ್ವರೂಪನಾದ ಶಿವನನ್ನು ನಾನು ಸ್ಮರಿಸುತ್ತೇನೆ ಅಂತ ಈ ಶ್ಲೋಕದ ಅರ್ಥ. ಮಕ್ಕಳಿಗೆ ಇದು ಅರ್ಥ ಆಗೋದು ತುಂಬ ಕಷ್ಟ, ಅದನ್ನು ಭಾಳ ಸಿಂಪಲ್ಲಾಗಿ ಹೇಳ್ತೀವಿ. ಆದರೆ ಒಳಗೆ ಹೋಗ್ತಾ ಇದ್ದರೆ ಇದರ ವ್ಯಾಪ್ತಿ ಎಂಥ ಪರಮಾತ್ಮನನ್ನು ಸರ್ವವೂ ಅವನೇ ಅಂತ ನೋಡ್ತಾ ಇರೋಂಥ ಒಂದು ಭಾವನೆ ಬರುತ್ತೆ. ಹಾಗೆ ಇದರಲ್ಲಿ ಆ ಎರಡನೇ ಸಾಲು ವಾಚಿಕಂ ಸರ್ವವಾಂಗ್ಮಯಂ ಅಂತ, ಪರಮಾತ್ಮನಿಂದ ಹುಟ್ಟುಕೊಂಡೋರಂಥ ಆ ವಾಂಗ್ಮಯ ಇದು. ಆ ವಾಂಗ್ಮಯವು ಸರ್ವ ಎಲ್ಲ ಕಡೆ ಅದು ನಾವು ಪಾಲಿಸ್ತಾ ಇದ್ದೀವಿ ಅಂತ. ಆ ವಾಂಗ್ಮಯ ಕೇವಲ ಭಾರತ ದೇಶಕ್ಕೆ ಮಾತ್ರ ಸೀಮಿತವ? ವಾಂಗ್ಮಯ ಅನ್ನೋದು ವಾಕದು ಎಲ್ಲಿ ಇಡೀ ಪ್ರಪಂಚದ ಎಲ್ಲ ಭಾಷೆಗಳು ಎಲ್ಲವೂ ಕೂಡ ಪರಮಾತ್ಮನಿಂದ ಬರ್ತಾ ಇರುವಂಥ ಶಬ್ದವೇ ಅದು. ಹಾಗೆ ಅಂಥ ಒಂದು ವಿಶೇಷವಾದಂಥದ್ದು ವಾಂಗ್ಮಯ ಅದು. ಆ ವಾಂಗ್ಮಯದಲ್ಲಿ ಭಾಷೆ ಅನ್ನೋದಕ್ಕೆ ಭಾಳ ಭಾಳ ಪ್ರಮುಖ ಸ್ಥಾನ ಇದೆ. ಭಾಷೆಯ ಮೂಲಕ ಸಂವಹನ. ನಮ್ಮ ದೇಶದ ಮಹಾನ್ ಜ್ಞಾನ ಭಂಡಾರ ವೇದಗಳಿಂದ ಹಿಡಿದು ವಾಂಗ್ಮಯ ಹರಿದು ಬಂದಿದೆ. ವೇದ, ಪುರಾಣ, ಇತಿಹಾಸ, ಕಾವ್ಯಗಳು ಇವೆಲ್ಲ ಇಂಥ ಅದ್ಭುತವಾದ ಜ್ಞಾನ ಭಂಡಾರ ನಮಗೆ ಒಂದು ದೊಡ್ಡ ವಾಹಿನಿ. ಅದು ಸರಸ್ವತಿಯ ವಾಹಿನಿ ಇದ್ದಂಗೆ ಇದು ಜ್ಞಾನವಾಹಿನಿ ನಮ್ಮ ದೇಶದಲ್ಲಿ ಹರಿದು ಬಂದಿದೆ. ಆ ಜ್ಞಾನವಾಹಿನಿಯಲ್ಲಿ ಭಾಳ ಮುಖ್ಯವಾದದ್ದು, ಭಾಳ ವಿಶೇಷ, ನಮ್ಮ ಹಿಂದೆ ಹೋಗ್ತಾ ಇದ್ದಂಗೆ ಅದು ಬ್ರಾಹ್ಮಿ ಲಿಪಿ. ಈ ಲಿಪಿಯ ವಿಚಾರ ಭಾಳ ಅತ್ಯಂತ ಮುಖ್ಯವಾದಂಥ ಒಂದು ವಿಚಾರ ಆಗಿದೆ. ಇವಾಗ ನಾವು ಯಾವೇ ಭಾಷೆಗಳಲ್ಲಿ ಮೂಲಕ ಏನೇ ತಿಳ್ಕೊಳ್ತಾ ಇದ್ದರೂ ಅದನ್ನು ನಾವು ಈ ಮಟ್ಟಕ್ಕೆ ಬರೋದಕ್ಕೆ, ಈ ಹಂತಕ್ಕೆ ಬರೋದಕ್ಕೆ ಭಾಳ ಮುಖ್ಯವಾದಂಥ ಒಂದು ಚೇತನ ಯಾವುದು ಅಂತಂದರೆ, ಮುಖ್ಯವಾದಂಥ ಒಂದು ಮಾರ್ಗದರ್ಶನ ಅದು ಪುರಾತನ ಲಿಪಿಗಳು. ಆ ಪುರಾತನ ಲಿಪಿಯಿಂದನೇ ನಮಗೆ ಎಲ್ಲ ಜ್ಞಾನ ಭಂಡಾರ ಅದು ಹರಿದು ಬಂದಿದೆ. ಅದು ಸಂಸ್ಕೃತ ಜೊತೆಗೆ ಅದು ಬ್ರಾಹ್ಮಿ, ಇವೆಲ್ಲವೂ ಕೂಡ ಭಾಳ ನಮಗೆ ಅತ್ಯಂತ ಮುಖ್ಯವಾದದ್ದು. ಅದು ಪ್ರಾಕೃತ, ಪಾಳಿ ಎಲ್ಲವೂ ಕೂಡ ಅತ್ಯಂತ ದೊಡ್ಡ ಜ್ಞಾನವನ್ನು ನಮ್ಮ ದೇಶಕ್ಕೆ ನೀಡಿದೆ. ಈ ಲಿಪಿಗಳ ಅಧ್ಯಯನ ಅನ್ನೋದು ನಮ್ಮ ಚರಿತ್ರೆಯ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕು ಅಂತ ಕುತೂಹಲ, ಆಸಕ್ತಿ ತೀವ್ರವಾಗಿರುವವರೆಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾಗಿ ಈ 2 ಶತಮಾನಗಳಿಂದ ಆಗ್ತಾ ಇದೆ. ಈ ಶತಮಾನದಿಂದ ವಿಶೇಷವಾಗಿ. ಹಿಂದೆ ಅದರಲ್ಲಿ ಪ್ರಾವೀಣ್ಯತೆ ಪಡೆದಂಥ ಇದ್ದರು, ಅದರಲ್ಲಿ ರಚನೆ ಮಾಡೋವಂಥವ್ರು ಇದ್ದರು. ಬರ್ತಾ ಅದು ಕಮ್ಮಿ ಆಗ್ತಾ ಒಂದು ಹಂತದಲ್ಲಿ ಅದನ್ನು ತಿಳ್ಕೊಳ್ಳೋರೇ ಕಡಿಮೆ ಆಗಿದ್ದಾರೆ. ಕೇವಲ ಅದನ್ನು ಬೆರಳೆಣಿಕೆಯಲ್ಲಿ ಇರುವಷ್ಟು ಭಾಳ ಕಮ್ಮಿ ಜನ ಒಂದು ಲಿಪಿಯ ಶಾಸ್ತ್ರದ ಲಿಪಿಗಳ ಅಧ್ಯಯನ ಮಾಡುವಂಥದ್ದು ಅದು ಅನ್ನೋವಂಥ ಒಂದು ಹಂತಕ್ಕೆ ಬಂದಿದೆ. ಆದರೆ ಈಗ ಅಂಥ ಒಂದು ಕೆಲಸವನ್ನು ಅತ್ಯಂತ ಅದ್ಭುತವಾಗಿ ಮಾಡ್ತಾ ತಮ್ಮ ಜೀವನವನ್ನೇ ಅದಕ್ಕೆ ಮುಡುಪಾಗಿಟ್ಟು ಕನ್ನಡ ಭಾಷೆಯ ಅಧ್ಯಯನದ ಮೂಲಕ ಆರಂಭವಾದಂಥ ಶ್ರೀ ಸದ್ಯೋಜಾತ ಭಟ್ಟರ ಒಂದು ಜೀವನದ ಮಾರ್ಗ ಅದು ಸಂಪೂರ್ಣವಾಗಿ ಆ ಲಿಪಿಯ ಅಧ್ಯಯನ, ಆ ಲಿಪಿಯ ಒಳಗೆ ಅದು ಸರಸ್ವತಿ, ಆ ಲಿಪಿಯ ಒಳಗೆ ಆ ಜ್ಞಾನ ಇದೆ. ಅದೆಲ್ಲದರ ಮೂಲಕ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ತಮ್ಮನ್ನು ತಾವು ಸಮರ್ಪಿಸ್ಕೊಂಡು ಅವರು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಭಾಳ ಸಂತೋಷ ಏನಂತಂದರೆ, ಇಡೀ ನಮ್ಮ ದೇಶದಲ್ಲಿ ಕೆಲವರು ಅಂಥವರು ನನಗೆ ತುಂಬ ನನಗೆ ನಾನು ಬಂದಿರೋದರಲ್ಲಿ ನಾನು ಗಮನಿಸಿದಂಥ ಭಾಳ ದೊಡ್ಡ ಹೆಸರು ಪಂಡಿತ್ ರಾಹುಲ್ ಸಾಂಕೃತ್ಯಾಯನ್ ಅಂತ. ಅವರು ಲಿಪಿಗಳನ್ನು, ಹಲವು ಲಿಪಿಗಳು ಅದರಲ್ಲಿ ಮಹಾಪಂಡಿತರಾಗಿದ್ದರು. ಅವರು ಪಂಡಿತ್ ರಾಹುಲ್ ಸಾಂಕೃತ್ಯಾಯನ್ ಅಂತಾನೆ ಅವ್ರ ಹೆಸರು. ಅವರು
ಒಂದು ಕಾಲದ ಎಷ್ಟೋ ಕಳೆದೋಗಿರೋಂಥ ಭಾಷೆಗಳನ್ನು ಅವರ ಆ ಲಿಪಿಗಳನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ಅದನ್ನೆಲ್ಲನೂ ಪುಸ್ತಕಗಳ ರೂಪದಲ್ಲಿ ಅದ್ರ ತಂದಿರೋದು, ವಿವರಣೆ ನೀಡಿದ್ರು. ಅವರು ಬರೆದಿದ್ದಂಥ ಆ ಟೈಮ್ನಲ್ಲಿ ಅವರು ಬರೆದು ಒಂದು ಅಧ್ಯಯನ ಮಾಡಿ ಅದು ಬ್ರಿಕ್ಸ್ ಮೇಲೆ ಬರೆದಂಥ ಒಂದು ಕಾವ್ಯವನ್ನು ಅವ್ರು ಕಂಡುಹಿಡಿದ್ರು. ಅದರಲ್ಲಿರೋ ಲಿಪಿ ಯಾವುದು, ಆ ಲಿಪಿಯನ್ನು ತಗೊಂಡು ಅದನ್ನು ನಮಗೆ ನಮ್ಮ ಭಾಷೆಗಳೆಲ್ಲ ಬರೋ ಹಾಗೆ ಅದು ಮಾಡಿದ್ರು. ಅದರ ಹೆಸರು ಪಂಡಿತ್ ರಾಹುಲ್ ಸಾಂಕೃತ್ಯಾಯನವರು ಬರೆದಂಥ ಆ ಕಾದಂಬರಿ ಹೆಸರು ಸಿಂಹ ಸೇನಾಧಿಪತಿ ಅಂತ. ಅದನ್ನು ತಗೊಂಡು ನೋಡಿದ್ರೆ ಅದು ಬೌದ್ಧನ ಸಂದರ್ಭದಲ್ಲಿರುವಂಥ ಹಲವಾರು ವಿಚಾರಗಳು ಅದರಲ್ಲಿ ಸಿಗುತ್ತೆ. ಅದು ಇದ್ದಿದ್ದು ಬ್ರಿಕ್ಸ್ ಮೇಲೆ ಬರೆದಿದ್ದು, ಅದರ ಮೇಲೆ ಬರೆದಂಥ ಒಂದು ಲಿಪಿನಲ್ಲಿ ಇದ್ದಂಥ ಕಾವ್ಯ ಅದು. ಅದನ್ನು ಅವರು ತಗೊಂಡು ಅದಕ್ಕೆ ಬರೆದರು. ಪಂಡಿತ್ ರಾಹುಲ್ ಸಾಂಕೃತ್ಯಾಯನ ಬರೆದಂಥ ಆ ಲಿಪಿಯಲ್ಲಿ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ, ದೇವತೆಗಳು ಅನ್ನೋ ಒಂದು ವಿಚಾರವನ್ನು, ಅದರಲ್ಲಿ ದೇವತೆಗಳು ಅಂತಂದರೆ ಎಲ್ಲೋ ಆಕಾಶದಲ್ಲಿ ಎಲ್ಲೋ ದೂರದಲ್ಲಿರುವಂಥ ಶಕ್ತಿಗಳ ಥರ ಅಲ್ಲ ಅಂತ, ಅವರು ನಮ್ಮಲ್ಲೇ ಇರುವಂತಹ ಅತ್ಯಂತ ಎತ್ತರವಾದಂಥ ಮನುಷ್ಯರು ಪರಮಾತ್ಮನ ನಡುವೆ ಇರುವಂತಹ ದೈವಿಕ ವ್ಯಕ್ತಿಗಳು ಅಂತ ಅದಕ್ಕೊಂದು ರೂಪ ಕೊಟ್ಟು ಅವ್ರನ್ನ ಅದ್ರ ಬಗ್ಗೆ ಭಾಳ ವಿಶೇಷ ಉಲ್ಲೇಖನ ಇದೆ. ಅದು ಎಲ್ಲೋ ಅದರ ಪಿಕ್ಚರ್ ಹೇಗಿರುತ್ತೆ ಅಂತಂದರೆ, ಅದು ಹಿಮಾಲಯಾಸಲ್ಲಿ ಎಲ್ಲೋ ಆಚೆ ದೂರದಲ್ಲಿ ಒಂದು ಮನುಷ್ಯರು ಯಾರು ಎಟುಕದೇ ಇರೋವಂಥ ಒಂದು ದೂರಕ್ಕೆ ಹೋಗದೇ ಇರೋವಂಥ ಒಂದು ಸ್ಥಾನದಲ್ಲಿ ಅಂಥ ಶಕ್ತಿಗಳು ಅವರೆಲ್ಲರೂ ವಾಸ ಮಾಡ್ತಾರೆ ಅಂತ. ಅಂದರೆ ಒಂದೊಂದು ಸ್ಪೆಷಲ್ ಟ್ರೈಬ್, ದೇವಗಣ. ಮನುಷ್ಯಗಣ ಹೇಗಿದೆಯೋ ಅದೇ ಥರ ದೇವಗಣ ಅಂತ ಅವರೆಲ್ಲ ಅಲ್ಲಿದ್ದಾರೆ ಅಂತ ಅನ್ನೋವಂಥ ಒಂದು ಪಿಕ್ಚರೆಲ್ಲ ಕೊಡ್ತಾರೆ. ಇದು ಯಾವುದೋ ನನ್ನ ಟೀನೇಜಲ್ಲಿ ನನಗೆಲ್ಲೋ ಸಿಕ್ತು, ಇದನ್ನು ಈ ಪುಸ್ತಕ ಓದಿದೆ ನಾನು, ರಾಹುಲ್ ಸಾಂಕೃತ್ಯಾಯನವ್ರದ್ದು ಈ ಸಿಂಹ ಸೇನಾಧಿಪತಿ. ನಂತರ ಕೆಲವು ವರ್ಷಗಳ ನಂತರ ಶ್ರೀ ಭೈರಪ್ಪನವರು ಪರ್ವ ಬರೆದಾಗ ಅದೇ ಕೆಲವು ಅಂಶಗಳನ್ನು ಪರ್ವದಲ್ಲಿ ನಾನು ಓದಿದೆ. ಪರ್ವದಲ್ಲಿ ಕೂಡ ಎಲ್ಲ ದೇವತೆಗಳ ವಿಚಾರವನ್ನು ಅದೆಲ್ಲ ಹೇಳಬೇಕಾದ್ರೆ, ಪಾಂಡವರ ಜನನಕ್ಕೆ ಕಾರಣವಾದ ವರ್ಣಿಸಬೇಕಾದ್ರೆ ಅವರು ಈ ಅಂಶದ ವಿಚಾರಗಳನ್ನು ಅದನ್ನೇ ಮುಖ್ಯವಾಗಿ ತಗೊಂಡು ಅದು ಬರೆದಿದ್ದಾರೆ. ನಮ್ಮ ದೇವತೆಗಳ ಪರಿಕಲ್ಪನೆಗೂ ಮೀರಿ ಇಲ್ಲಿ ಈ ದೇವತೆಗಳು ಹಿಮಾಲಯದಲ್ಲೇ ಯಾವುದೋ ಒಂದು ಜಾಗದಲ್ಲಿ ಎಲ್ಲೋ ಇರುವಂತಹ ಒಂದು ವಿಶೇಷ ಪಂಗಡ, ಒಂದು ಗಣ, ದೇವಗಣ ಅಂತ ಪರ್ವದಲ್ಲಿ ಬರುತ್ತೆ. ಇದು ನನಗೆ ಈ ಇಲ್ಲಿ ಎರಡನ್ನು ತುಲನೆ ಮಾಡಿ ನೋಡಿದಾಗ ಅಲ್ಲಿ ಗೊತ್ತಾಗ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ನಮಗೆ ಈ ಜ್ಞಾನ. ಎಷ್ಟು ಸಾವಿರಾರು ವರ್ಷಗಳ ಹಿಂದಿನಿಂದ ಇಂಥ ಜ್ಞಾನ ಅದಿದೆ. ಆ ಜ್ಞಾನವನ್ನು ನಾವು ಇತ್ತೀಚೆಗೆ ಅದನ್ನು ಪಡ್ಕೊಳ್ಳೋಕ್ಕೆ ತುಂಬ ನಮಗೆ ಎಟುಕದೇ ಇರುವಂತಹ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ನಾವು ನಮ್ಮ ಭಾಷೆಗಳನ್ನೇ ನಾವು ಸರಿಯಾಗಿ ಪ್ರೀತಿಸ್ತಾ ಇಲ್ಲ. ನಮ್ಮ ಕನ್ನಡ ಅಂತಂದರೆ ಕನ್ನಡ ಭಾಷೆಯನ್ನು ಕೂಡ ಎಷ್ಟು ಮಂದಿ ಆರಾಧಿಸ್ತಾ ಇದ್ದಾರೆ. ನಮ್ಮಲ್ಲಿ ಇಲ್ಲಿರೋರೆಲ್ಲರೂ ಕನ್ನಡ ಭಾಷೆಯನ್ನು ಪ್ರೀತಿಸ್ತಾ ಇರೋರು ಇರ್ಬೋದು. ಆದರೆ ನಮ್ಮ ಕರ್ನಾಟಕದ ಜನತೆಯನ್ನೇ ನಾವು ನೋಡಿದಾಗ ಕನ್ನಡ ಭಾಷೆಯನ್ನು ಒಂದು ಉತ್ತಮವಾದ ಭಾಷೆಯಾಗಿ, ಒಂದು ಜ್ಞಾನದಕ್ಕೆ ಹೋಗಬೇಕಾಗಿರೋ ಮಾಧ್ಯಮವಾಗಿ ಎಷ್ಟು ಜನ ಆರಾಧಿಸ್ತಾರೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಅದರ ಒಂದು ಪರ್ಸೆಂಟೇಜ್ ಭಾಳ ಕ್ಷೀಣಿಸ್ತಾ ಇದೆ. ಓದುವ ಜನರೇ ಕಮ್ಮಿ ಆಗ್ತಾ ಇದ್ದಾರೆ. ಎಲ್ಲ ಕೇವಲ ಯೂಟ್ಯೂಬು, ಮೊಬೈಲು ಮೂಲಕ ಮಾತ್ರ ನಾವು ಜ್ಞಾನವನ್ನು ಇಟ್ಕುವಂಥ ಒಂದು ಪರಿಸ್ಥಿತಿ ಆಗ್ತಾಯಿತ್ತು. ಪುಸ್ತಕದ ಮೂಲಕ ನಾವು ಜ್ಞಾನವನ್ನು ಪಡೆಯುವಂಥ ಒಂದು ಅದ್ಭುತವಾದ ಉಪಾಸನೆ ಅದು. ಒಂದು ಮೊಬೈಲು ಲ್ಯಾಪ್ಟಾಪ್ ಮೂಲಕ ಆಗೋದಲ್ಲ, ಪುಸ್ತಕದ ಮೂಲಕವೇ ನಾವು ಯಾವುದು ಜ್ಞಾನವನ್ನು ತಗೊಂಡ್ರೆ ಆ ಜ್ಞಾನ ನಿಲ್ಲುವಂತಹ ಶಕ್ತಿ ಭಾಳ ಜಾಸ್ತಿ. ಅದು ಭಾಳ ಶಾಶ್ವತವಾಗಿ ನಿಲ್ಲುತ್ತೆ, ಜೊತೆಗೆ ದೊಡ್ಡ ಪ್ರಚೋದನೆಯನ್ನು ಮಾಡುತ್ತೆ, ನಮ್ಮ ಜ್ಞಾನವನ್ನು ಬೆಳಗಿಸುತ್ತೆ. ಹಾಗೆಯೇ ಈ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಸರಸ್ವತಿ ಭಾಷೆ, ಪುರಾಣಗಳು, ಅವರು ಆ ಉಪನ್ಯಾಸವನ್ನು ನಾನು ಕೇಳಿದ್ದೀನಿ. ಎಂಥ ಒಂದು ಅವ್ರ ಜ್ಞಾನ ಭಂಡಾರ, ಎಂಥ ಒಂದು ವಿಚಾರ ಧಾರೆ. ಕೇವಲ ಲಿಪಿಗಳನ್ನು ನೋಡೋದಲ್ಲ, ಲಿಪಿಗಳ ಮೂಲಕ ಅವರು ಎಂಥ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದ್ದಾರೆ. ಪುರಾಣಗಳಲ್ಲಿ ಯಾವ ರೀತಿ ನೋಡಬೇಕು ಅಂತ ಅವರ ಕಾಲಯಾನ ಕಾನ್ಸೆಪ್ಟು. ಕಾಲ ಅಂತ ಅಂದ್ರೇ ನಾವು ದೇಶ ಕಾಲಗಳನ್ನು ಮೀರಿದ್ದು ಪರಮಾತ್ಮನ ಶಕ್ತಿ. ಕಾಲ ನಮಗೆ, ದೇಹದಲ್ಲಿರುವವರಿಗೆ ಕಾಲ. ನಾವು ನಾಮ ರೂಪ ದೇಶ ಕಾಲ ಪರಿಸ್ಥಿತಿ ಒಳ್ಳೆ ನಾವು ಸೀಮಿತವಾಗಿದ್ದೀವಿ. ಪರಮಾತ್ಮ ಕಾಲಾತೀತನಾಗಿರುತ್ತಾನೆ. ಕಾಲಯಾನ ಅನ್ನೋಂಥದ್ದೇ ಒಂದು ಅದ್ಭುತವಾದ ವಿಚಾರ. ಪುರಾಣಗಳ ವಿಚಾರಗಳಲ್ಲಿ ಆಳವಾಗಿ ಹೋಗಿ ಸದ್ಯೋಜಾತ ಭಟ್ಟರು ಕಾಲದ ಅಂಶವನ್ನು ಅತ್ಯಂತ ಅದ್ಭುತವಾಗಿ ಅದನ್ನು ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ. ಅದರ ವಿವರಗಳನ್ನು ಅವರು ತಿಳಿಸ್ತಾರೆ. ಪುರಾಣದ ಅಂಶಗಳಲ್ಲೂ ಕೂಡ ಅವರು ನಮ್ಗೆ ಕೊಡುವಂಥ ಒಂದು ವಿಚಾರಧಾರೆ ಮತ್ತು ಘಟನೆಗಳು ಅವೆಲ್ಲ ಕೂಡ ಭಾಳ ಅದ್ಭುತವಾಗಿದೆ. ನನಗೆ ಇತ್ತೀಚಿನ ದಿನಗಳಲ್ಲಿ ಇಷ್ಟು ದೊಡ್ಡ ಸಮನ್ವಯ ಮಾಡ್ತಾ ನಮ್ಮ ಜ್ಞಾನವನ್ನು ಒಂದು ಕಡೆ ಸೇರಿಸ್ತಾ ವೇದ, ಪುರಾಣ
ಮತ್ತು ಅವರ ಲಿಪಿಗಳ ಅಧ್ಯಯನ ಇವೆಲ್ಲರ ಜೊತೆಗೆ ಸಮನ್ವಯ ಮಾಡ್ತಾ ಜ್ಞಾನವನ್ನು ಹಂಚಿಕೊಳ್ಳುವಂಥ ವ್ಯಕ್ತಿಗಳು ಭಾಳ ವಿರಳ. ಹಾಗಾಗಿ ನನಗೆ ಸದ್ಯೋಜಾತ ಭಟ್ರು ಅಂತಂದ್ರೇ ನನಗೆ ಒಂದು ಚಿಕ್ಕದಾಗಿ ಸ್ವಲ್ಪ ಈ ವಿಚಾರಗಳಲ್ಲಿ ನಾನು ಸ್ವಲ್ಪ ಭಾವುಕ. ಅವ್ರು ನೋಡಿದ್ರೆ ಅವ್ರನ್ನ ನೋಡಿದ್ರೆ ನಾನು ಋಷಿ ಅಂತಲೇ ಅನಿಸುತ್ತೆ. ಅದೆಲ್ಲ ನಮಗೆ ಋಷಿಗಳವರೆಲ್ಲ. ಹಾಗೆ ಅಂಥ ಒಂದು ಮಾರ್ಗ ಇದೆಯಲ್ಲ, ಆ ತಪಸ್ಸಿನ ಮಾರ್ಗ ಅವರಲ್ಲಿ ಇನ್ನೊಂದು ಏನಂತಂದರೆ ಇದೆಲ್ಲ ಸ್ವಾರ್ಥವಿಲ್ಲದೇ ಇರುವಂಥ ಅಧ್ಯಯನಗಳು. ಇಲ್ಲಿ ಸ್ವಾರ್ಥ ಇಲ್ಲ, ನನಗೇನೋ ಬೇಕು ಅಂತಲ್ಲ. ಇದು ಏನು ಬೇಕು ಅಂತಂದರೆ ಅದು ಕೇವಲ ಸರಸ್ವತಿ ಬೇಕಷ್ಟೆ, ಜ್ಞಾನ ಬೇಕು, ಸರಸ್ವತಿ ಆರಾಧನೆ ಬೇಕು. ಅದು ಭಾಳ ದೊಡ್ಡ ಅಮೃತ. ಅದು ಸರಸ್ವತಿ ಆರಾಧನೆ ಮಾಡ್ತಾ ಇರೋರಿಗೆ ಅದು ಗೊತ್ತು. ಶ್ರೀ ಗಣೇಶ್ ಅವರು ಹಾಡಿದ್ರು, ಎಂಥ ಅದ್ಭುತವಾಗಿ ಅವ್ರು ಹಾಡಿದ್ರು. ಒಂದು ಸ್ವಲ್ಪ ಹೊತ್ತು ಅವ್ರು ಹಾಡಿದ್ರು, ಅದರಲ್ಲೇ ಅಮೃತದ ರುಚಿ ತೋರಿಸಿದ್ರು ಅವರು. ಅದು ಕಾರಣ ಅದು ಹೆಂಗಾಗತ್ತೆ ಅಂತಂದರೆ ಆ ಸರಸ್ವತಿ ಉಪಾಸನೆಯಿಂದ ಆಗುತ್ತೆ. ಉಪಾಸನೆಯಿಂದ ದೇವಿ ಅಲ್ಲಿ ಕೊಟ್ಟಿರ್ತಾಳೆ, ಅದು ಹಾಗೆ ಅಮೃತ ಒಳಗಿದೆ. ಅವರು ದೇವಿಯಲ್ಲಿ ಒಳಗೆ ಅಲ್ಲಿ ಸಂಗೀತದ ಒಳಗೆ ಅಲ್ಲಿ ಹೋಗಿದ ತಕ್ಷಣ ಆಚೆ ಬರೋದು ಅಮೃತವೇ, ಅಮೃತ ಗಾನವಾಗಿ ಬರುತ್ತೆ. ಅವರು ಅಷ್ಟು ಸೊಗಸಾಗಿ ಭಾಳ ಚಿಕ್ಕ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಬೇರೆ ಲೋಕಕ್ಕೆ ಸರಸ್ವತಿ ಹತ್ತಿರಕ್ಕೆ ಕರ್ಕೊಂಡೋದ್ರು. ಅಂಥ ಜ್ಞಾನವನ್ನು, ಅಂಥ ಒಂದು ಆನಂದವನ್ನು ಅವ್ರು ಕೊಟ್ಟರು. ಹಾಗೆ ಸದ್ಯೋಜಾತ ಏನು, ನಾನು ಲಾಸ್ಟ್ ಟೈಮ್ ಕೂಡ ಎಲ್ಲೋ ಭೇಟಿ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ, ನಮಗೆ ಶಿವನ 5 ಹೆಸರುಗಳು, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ. ಶಿವನ 5 ಹೆಸರುಗಳು ಭಾಳ ವಿಶೇಷ ಇದು ನಮ್ಮ ಅಧ್ಯಾತ್ಮ ಮಾರ್ಗದಲ್ಲಿ. ಶಿವನಿಗೆ ಯಾಕೆ 5 ಮುಖಗಳು ಕೊಟ್ಟಿದ್ದಾರೆ ಅಂತ, 5ಕ್ಕೂ 5 ಕಾರ್ಯಗಳು ಅಂತ ಒಂದು ನಮಗೆ ಪುರಾಣದ ಒಂದು ರೀತಿಯ ಶೈವಾಗಮಗಳಿಂದ ಬರುತ್ತೆ. ಆ ಶೈವಾಗಮಗಳಿರುವಂಥ ಅದರಲ್ಲಿ ಭಾಳ ಮುಖ್ಯ ಏನಂತಂದರೆ ಆ ಸೃಷ್ಟಿ ತತ್ವವನ್ನು ಹೇಳ್ತಾ ಇರೋವಂಥ ಸದ್ಯೋಜಾತ ಅಂತ. ಅದು ಆ ಕ್ಷಣ ಹುಟ್ಟುತ್ತಾ ಇದೆ ಅಂತ, ಅದು ಸದಾ ಹುಟ್ಟುತ್ತಾ ಇರೋದು, ಅದು ಹುಟ್ಟಿ ನಿಂತಿರೋದಲ್ಲ. ನಾವೆಲ್ಲ ಹುಟ್ಟುತ್ತೀವಿ, ಇನ್ನು ನಮ್ಮ ಬೆಳವಣಿಗೆ ನಮ್ಮದೆಲ್ಲನೂ ಇನ್ನು ಸಾಯೋವರೆಗೂ ಹೋಗೋದು. ಆದರೆ ಮನಸ್ಸು, ನಮ್ಮ ಆಲೋಚನೆ, ಚಿಂತನೆ, ಜ್ಞಾನ ಅದು ಸದಾ ಹುಟ್ಟುವಂತಹ ಸ್ಥಿತಿಯಲ್ಲಿ ಇರೋದು. ಅದು ಪರಮಾತ್ಮನಿಗೆ ಅದನ್ನು ಹೇಳಿದ್ದಾರೆ, ಅದನ್ನು ಸದ್ಯೋಜಾತ, ಅವನು ಯಾವಾಗಲೂ ಹುಟ್ಟುತ್ತಾ ಇದ್ದಾನೆ, ಹಾಗಾಗಿ ಅವನು ಯಾವತ್ತೂ ಶಾಶ್ವತ. ಹಾಗೆ ಸದ್ಯೋಜಾತ ಭಟ್ಟರು ನಿರಂತರ ಚಿಂತನೆಯಿಂದ ಪ್ರತಿ ಕ್ಷಣವೂ ಅವರಲ್ಲಿ ಜ್ಞಾನ ಬ್ರಹ್ಮದ ಒಂದು ಹುಟ್ಟುವಿಕೆ ಅದು ನಿರಂತರವಾಗಿ ನಡೀತಾ ಇದೆ. ಹಾಗೆ ಆ ಹೆಸರೇ ತುಂಬ ಸಂತೋಷ. ಅದು ಅವರು ಜೀವನಕ್ಕೂ ತಂದೆ ತಾಯಿ ಯಾವ ರೀತಿ ಅದನ್ನು ಆರಿಸ್ಕೊಂಡು ಅದನ್ನು ಇಟ್ಟಿದ್ದಾರೆ ನೋಡಿ, ಒಂದು ಟೈಟ್ಲ್ ಇದ್ದಂಗಿದೆ. ಅವ್ರ ಸಾರ್ಥಕವಾದಂಥ ಒಂದು ಹೆಸರನ್ನು ಅವ್ರ ಜೀವನದಲ್ಲಿ ಅವ್ರು ಪಡ್ಕೊಂಡಿದ್ದಾರೆ. ಸದ್ಯೋಜಾತ ಅನ್ನೋ ಹೆಸರು ಹಿಡ್ಕೊಳ್ಳೋದು ತುಂಬ ಅಪರೂಪ, ಸದ್ಯೋಜಾತಂ ಪ್ರಪದ್ಯಾಮಿ ಅಂತ. ಹಾಗೆ ಸದ್ಯೋಜಾತ ಭಟ್ರು. ಹಾಗೆ ಅದರಲ್ಲಿ ಈಶ್ವರನ ಪಂಚಕ್ರಿಯರಲ್ಲಿ ಮೊದಲನೆಯದು ಸೃಷ್ಟಿ, ಆದರೆ ಕಡೆಯದು ಅನುಗ್ರಹ. ಸದಾ ಅನುಗ್ರಹವನ್ನು ಮಾಡ್ತಾ ಇರೋಂಥದ್ದು ಅದು ಈಶಾನ ಸಾಂಸ್ಕೃತಿಕ ಅಧ್ಯಯನ ಮತ್ತು ಸಖೇಂದ್ರ. ಅದು ಸದಾ ಅನುಗ್ರಹವನ್ನು ಮಾಡ್ತಾ ಇರೋದು, ಜ್ಞಾನದ ಅನುಗ್ರಹವನ್ನು ಮಾಡ್ತಾ ಇರೋದು. ಎರಡರ ಸಮ್ಮಿಲನ ಇದೆಯಲ್ಲ ಹೆಸರುಗಳು. ಸದ್ಯೋಜಾತರ ಒಂದು ಸಂಸ್ಥೆಯ ಹೆಸರೇನಂತಂದರೆ ಅದು ಈಶಾನ, ಇದು ಅಧ್ಯಯನ, ಅದು ಅನುಗ್ರಹ. ಈ ಎರಡರೂ ಬ್ರಿಡ್ಜ್ ನಡುವೆ ಒಂದು ಪಾಯಿಂಟ್ ಇದೋ ಇನ್ನೊಂದು ಪಾಯಿಂಟ್ ಇದ್ರೆ ಅದರ ನಡುವೆ ಅವ್ರ ಜೀವನ ನಡೀತಾ ಇದೆ. ಇದು ಭಾಳ ಭಾಳ ಹೆಮ್ಮೆಯ ವಿಷಯ. ನಮ್ಮ ನಾಡಿನಲ್ಲಿ ಇಂಥ ಸಾಧಕರು, ಒಂದು ತಪಸ್ವಿ, ಋಷಿ ಸದೃಶರು ಇರೋದು ನಮ್ಮೆಲ್ಲರ ಅದು ದೊಡ್ಡ ಹೆಮ್ಮೆಯದು. ಅವರ ಒಂದು ಮಾರ್ಗದರ್ಶನದಲ್ಲಿ ಹಲವು ಮಂದಿ ಲಿಪಿನ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಕೇಳಿ ನನಗೆ ತುಂಬ ತುಂಬ ಸಂತೋಷ ಆಯಿತು. ಜೀವನದಲ್ಲಿ ಏನೇನೋ ಆಯ್ಕೆಗಳಿರುತ್ತೆ ಅಧ್ಯಯನ ಮಾಡೋದಕ್ಕೆ, ಅದನ್ನು ಕಲಿಯೋಣ ಇದನ್ನು ಕಲಿಯೋಣ ಅಂತ. ಆದರೆ ಲಿಪಿಗಳ ಅಧ್ಯಯನ ಕಲಿಬೇಕು. ಅದರಲ್ಲಿ ಬರೀ ಲಿಪಿ ಮಾತ್ರ ಅಲ್ಲ, ಲಿಪಿಯ ಒಳಗೆ ದೊಡ್ಡ ತತ್ವ ಇರುತ್ತೆ, ಜ್ಞಾನ ಇರುತ್ತೆ, ವಿಚಾರಗಳಿರುತ್ತೆ. ಅಂಥದ್ದನ್ನು ಆ ಗುರುಗಳ ಹತ್ರ ನೇರವಾಗಿ ಕಲಿಯೋದು. ಎಲ್ಲೋ ಒಂದು ಕಡೆ ಬೈಪಾಸ್ ಆಗ್ತಾ ಬರೀ ಯೂಟ್ಯೂಬ್ ಓರಿಯೆಂಟೆಡ್ ಆಗಿ ಕಲಿಯೋದಲ್ಲ, ಅವ್ರ ಮುಖಾಂತರ ಅದನ್ನು ಕಲಿಯೋದಿದೆಯಲ್ಲ, ಅವರಲ್ಲಿ ಸಾಕಷ್ಟು ಹಿನ್ನೆಲೆ ಇರುತ್ತೆ, ಜ್ಞಾನ ಇರುತ್ತೆ. ಒಂದು ಮಾತಂಗೆ ಬಂತು ಅಂತಂದರೆ ಎಷ್ಟೋ ಹಿನ್ನೆಲೆಯಿಂದ ಜ್ಞಾನ ಬರುತ್ತೆ. ಹಾಗಾಗಿ ಎಲ್ಲರೂ ಇಲ್ಲಿ ಯಾರು ಲಿಪಿ ಅಧ್ಯಯನ ಮಾಡ್ತಾ ಇದ್ದಾರೋ ಗುರುಗಳ ಹತ್ರ, ಅವರೆಲ್ಲರೂ ಕೂಡ ನಿಜವಾಗ್ಲೂ ಭಾಗ್ಯವಂತರು. ನಮ್ಮ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಅಂಥ ಒಂದು ಅವಕಾಶ ಇಲ್ಲಿದೆ. ಜ್ಞಾನ ವೃದ್ಧಿಗೆ ಏನೇನೋ ಮಾರ್ಗಗಳಿದೆ. ಭಾಳ ನಮ್ಮ ಇದರಲ್ಲಿ ಉಪಾಸನಾ ಮಾರ್ಗಗಳು ಎಷ್ಟೋ ವಿಚಾರಗಳಿದೆ. ಅದು ವೇದ ಮಂತ್ರಗಳ ಉಪಾಸನೆ ಇರ್ಬೋದು, ಸಂಗೀತದ ಉಪಾಸನೆ, ನೃತ್ಯೋಪಾಸನೆ, ಹೀಗೆ ಬೇರೆ ಸಾಕಷ್ಟು ವಿಚಾರಗಳಲ್ಲಿ ನಡೆಯುತ್ತೆ ಅದು. ಆದರೆ
ಇದು ಒಂದೊಂದು ವಿಶೇಷವಾದ ಮಾರ್ಗ ಇದು. ಅದನ್ನು ತಗೊಂಡು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಪೀಳಿಗೆಯನ್ನು ಬೆಳೆಸ್ತಾ ಇದ್ದಾರೆ. ಮುಂದೆ ಇದರಿಂದ ಭಾಳ ದೊಡ್ಡ ಕೊಡುಗೆನೂ ಆಗಬಲ್ಲದು ಈ ಒಂದು ಜ್ಞಾನದಿಂದ. ಈಗ ತಾನೇ ನೋಡಿದೆ, ಅವರ ಶಿಷ್ಯರು ನಾಗರಾಜ್ ಅವರು ಭಗವದ್ಗೀತೆಯನ್ನು ಸಂಪೂರ್ಣ ಲಿಪಿಯನ್ನು ಬ್ರಾಹ್ಮಿನಲ್ಲಿ ಬರೆದಿದ್ದು ನೋಡಿ. ಅದರ ಡೆವಲಪ್ಮೆಂಟ್ ಹೇಗೆ ಮುಂದುವರಿಕೆ ಅಂತ. ಭಗವದ್ಗೀತೆ ಯಾವ ಲಿಪಿನಲ್ಲಿತ್ತು, ಹೇಗಿತ್ತು, ಅಲ್ಲಿ ಬ್ರಾಹ್ಮಿನಲ್ಲಿ ಅವರ ಸಂಪೂರ್ಣ ಭಗವದ್ಗೀತೆಯನ್ನು ಒಂದು ಗ್ರಂಥವನ್ನಾಗಿ ಈಗ ತಾನೇ ನಾನು ನೋಡಿದೆ. ಇದೆಲ್ಲ ನಮ್ಮ ಸಂಸ್ಕೃತಿ ಭಾಳ ದೊಡ್ಡ ವಿಚಾರಗಳು. ಇದೆಲ್ಲ ಕೂಡ ಪರಮಾತ್ಮನಿಗೆ ಅರ್ಪಿಸುವಂತಹ ಪುಷ್ಪ. ಇದು ಅವನು ಮಾಡ್ತಾ ಇರೋಂಥ ಅರ್ಪಣೆ. ಇದರಿಂದ ನಾವೇ ಕೃತಾರ್ಥರಾಗ್ತೀವಿ. ನಾವೇ ಇದರಿಂದ ಎಷ್ಟೋ ದೊಡ್ಡ ವಿಚಾರಗಳನ್ನು ಪಡ್ಕೊಳ್ತೀವಿ. ಈ ಆನಂದಕ್ಕೆ ಸಮ ಇನ್ನೊಂದಿಲ್ಲ. ನನ್ನ ಜೀವನ ಅಂತ ಅಂದರೆ ಕೇವಲ ಒಂದು ಲೌಕಿಕವಾದ ವಸ್ತುಗಳು, ವಿಚಾರಗಳು ನಡುವೆ ಇರುವಂಥ ಮನುಷ್ಯ ಜೀವನದಲ್ಲಿ ಅದನ್ನು ಮೀರಿದಂತಹ ಅಲೌಕಿಕವಿದಂಥ ಒಂದು ವಿಚಾರಧಾರೆ, ತತ್ವ, ಚಿಂತನೆ, ನಿಸ್ವಾರ್ಥತೆ, ಅದು ಪರಮಾತ್ಮನ ಕಡೆಗೆ, ಶುದ್ಧದ ಕಡೆಗೆ ಒಂದು ಹೆಜ್ಜೆ. ಇದು ಬಹಳ ಬಹಳ ವಿಶೇಷ. ನಾನು ಈ ದಿನ ಚಾಣಕ್ಯನ ಬಗ್ಗೆ ಅವರು ಬರೆದಿದ್ದಾರೆ. ಅವರು ಈ ಮಾತು ಹೇಳಿದ ತಕ್ಷಣ ನನಗೆ ರೋಮಾಂಚನ ಆಯಿತು. ಚಾಣಕ್ಯ ಪ್ರಬಲ ಶಕ್ತಿ ಅಲ್ವಾ, ನಮಗೆಲ್ಲ ಗೊತ್ತಿದೆ. ಅದು ಮಹಾ ಸಾಮ್ರಾಜ್ಯ ಸ್ಥಾಪಕ ಮಾತ್ರ ಅಲ್ಲ, ಚಾಣಕ್ಯನ ನೀತಿ ಅಂತಲೇ ಅವನು ಆ ಗ್ರಂಥ ಬರೆದಿದ್ದಾನೆ. ಚಾಣಕ್ಯನ ಬಗ್ಗೆ ತಿಳ್ಕೊಳ್ಳೋವಂಥ ವಿಚಾರಗಳು ಸಾಮಾನ್ಯವಾಗಿ ಚರಿತ್ರೆಯಲ್ಲೂ ಕಷ್ಟ, ಅಷ್ಟೇನು ನಮಗೆ ಸಾಮಾನ್ಯವಾಗಿ ತಿರುಗಲ್ಲ. ಭಾಳ ದೊಡ್ಡ ಅಧ್ಯಯನ ಮಾಡಬೇಕಾಗತ್ತೆ ಅದಕ್ಕೆ. ಈಗ ಸದ್ಯೋಜಾತ ಭಟ್ರು ಅದನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಸಾಕು ಅವರು ಗ್ರಂಥ ಬರೆದಿದ್ದಾರೆ, ವಿಚಾರ ಕೊಡ್ತಾ ಇದ್ದಾರೆ ಅಂತಂದರೆ ನನಗೂ ತುಂಬ ಕುತೂಹಲ ಇದೆ, ಭಾಳ ಆಸಕ್ತಿ ಇದೆ. ನಾನು ಖಂಡಿತ ಆ ಪುಸ್ತಕ ಓದ್ತೀನಿ. ಅವರ ಎಲ್ಲ ಈ ಕೈಂಕರ್ಯ, ಈ ಸೇವೆ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯಲಿ. ಎಲ್ಲರಿಗೂ ಕೂಡ ಅದರಿಂದ ಜ್ಞಾನ ವೃದ್ಧಿ ಆಗ್ತಾ ಬರಲಿ. ಎಲ್ಲರಿಗೂ ಆ ದೇವಿಯ, ಪರಮಾತ್ಮನ ಆ ಶುದ್ಧ ಆನಂದ ಸಿಗ್ತಾ ಇರಲಿ ಅಂತ ನಾನು ಮನಃಪೂರ್ವಕವಾಗಿ ಹಾರೈಸ್ತೀನಿ. ನಮಸ್ಕಾರ.